ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಎವ್ರಿಡೇ ಕಿಚನ್. ಇವತ್ತು ನಾವು ಬೆಂಡೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಬೆಂಡೆಕಾಯಿ ಚಟ್ನಿಗೆ ಬೇಕಾಗಿರುವಂಥ ಪದಾರ್ಥಗಳು: 1/4 kg ಬೆಂಡೆಕಾಯಿ, ಮೀಡಿಯಮ್ ಗಾತ್ರದ 3 ಟೊಮೆಟೊ, 10 ರಿಂದ 12 ಹಸಿಮೆಣಸಿನ್ಕಾಯಿ, ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ, ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನ್ ಜೀರಿಗೆ, 10 ರಿಂದ 12 ಎಸಳು ಬೆಳ್ಳುಳ್ಳಿ, ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, 3 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು. ಇಷ್ಟು ಬೆಂಡೆಕಾಯಿ ಚಟ್ನಿಗೆ ಬೇಕಾಗಿರುವಂತಹ ಪದಾರ್ಥಗಳು. ಮೊದಲು ನಾವು ಬೆಂಡೆಕಾಯನ್ನು ಚೆನ್ನಾಗಿ ತೊಳ್ಕೊಂಡು ಈ ಥರ ಒಂದು ಒಣಗಿರೋ ಬಟ್ಟೆ ಮೇಲೆ ಹಾಕಿ ಚೆನ್ನಾಗಿ ನೀರು ಹೋಗೋವರೆಗೂ ನಾವು ಅದನ್ನು ಬಿಡಬೇಕು. ತೇವಾಂಶ ಎಲ್ಲ ಹೋಗಬೇಕು. ಬೆಂಡೆಕಾಯಲ್ಲಿರೋ ತೇವಾಂಶ ಎಲ್ಲ ಹೋದ ನಂತರ ಈ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಬೆಂಡೆಕಾಯಿಗಳನ್ನು ಕಟ್ ಮಾಡ್ಕೋಬೇಕು. ಮೊದಲು ಸ್ಟವ್ ಹಚ್ಚಿ ಒಂದು ಅಗಲವಾದ ಪ್ಯಾನನ್ನು ಬಿಸಿ ಮಾಡೋದಕ್ಕಿಡಬೇಕು. ಅದು ಬಿಸಿ ಆದ ನಂತರ ಪ್ಯಾನ್ ಬಿಸಿ ಆದ ನಂತರ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೋಬೇಕು. ಎಣ್ಣೆ ಕಾದ ನಂತರ ನಾವು ತೆಗೆದಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿನ ಈ ಥರ ಅರ್ಧ ಸೀಳಿ ಎಣ್ಣೆ ಒಳಗಡೆ ಹಾಕ್ಕೋಬೇಕು. ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೋಬೇಕು. ಅದೇ ಬಾಣಲೆಗೆ ಹಚ್ಚಿಟ್ಕೊಂಡಿರೋಂಥ ಬೆಂಡೆಕಾಯನ್ನು ಹಾಕಿ ಫ್ರೈ ಮಾಡಬೇಕು. ಬೆಂಡೆಕಾಯಿ ಇಷ್ಟು ಮಾತ್ರ ಫ್ರೈ ಆದಮೇಲೆ ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು. ನಂತರ ಅದೇ ಬಾಣಲೆಗೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡಿರೋಂಥ ಟೊಮೆಟೊನ ಹಾಕಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಅಲ್ಲಿರೋ ನೀರೆಲ್ಲ ಹಿಂಗೋವರೆಗೂ ಈ ಥರ ಬೇಯಿಸ್ಕೋಬೇಕು. ಟೊಮೆಟೊ ಈ ರೀತಿ ನೀರೆಲ್ಲ ಹೋಗೋ ತನಕ ಬೇಯಿಸ್ಕೊಂಡು ಸ್ಟವನ್ನು ಆಫ್ ಮಾಡ್ಕೊಳ್ಳಿ. ಈಗ ಒಂದು ಒರಳಿಗೆ ಫ್ರೈ ಮಾಡಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಹಾಕಿ ಈ ರೀತಿ ಚಚ್ಕೋಬೇಕು. ಈ ರೀತಿ ಜಜ್ಕೊಂಡ ಮೇಲೆ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಬೆಂಡೆಕಾಯಿನ ಸೇರಿಸ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕು. ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಸಾಮಗ್ರಿಗಳಲ್ಲಿ ಇದ್ರ ಕ್ಲಿಪ್ಪಿಂಗ್ ಮಿಸ್ ಆಯಿತು, ಸಾರಿ. ಒಂದು ರುಚಿಗೆ ತಕ್ಕಷ್ಟು 1 ಸ್ಪೂನ್ ಅಥವಾ 1.5 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಎಲ್ಲ ಸೇರಿಸಿ ಈ ರೀತಿ ನಾವು ಜಜ್ಕೋಬೇಕು. ಈ ರೀತಿಯಾಗಿ ಜಜ್ಕೊಂಡ ಮೇಲೆ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರೋ ಟೊಮೆಟೊನು ಸೇರಿಸ್ಕೋಬೇಕು. ಈ ರೀತಿ ಟೊಮೆಟೊನು ಸೇರಿಸಿದ ಮೇಲೆ ಜಜ್ಕೋಬೇಕು. ಇಷ್ಟು ಜಜ್ಕೊಂಡ ಮೇಲೆ ಎಲ್ಲ ಸಾಮಗ್ರಿಗಳನ್ನು ಈರುಳ್ಳಿಯನ್ನು ಈ ರೀತಿ ಜಜ್ಕೋಬೇಕು. ಈ ರೀತಿ ಆದಮೇಲೆ ಅದನ್ನು ಸೇರಿಸ್ಕೊಂಬಿಡಿ. ಈ ಮಿಶ್ರಣವನ್ನು ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳಿ. ಈಗ ನಾವು ಒರಳಲ್ಲಿ ತಯಾರಿಸಿಕೊಂಡ ಬೆಂಡೆಕಾಯಿ ಚಟ್ನಿಗೆ ಒಗ್ಗರಣೆಯನ್ನು ತಯಾರಿಸ್ಕೊಳ್ಳೋಣ. ಒಂದು ಒಗ್ಗರಣೆ ಬಾಣಲಿಗೆ ಎಣ್ಣೆ ಹಾಕಿ ಈ ಥರ ಒಗ್ಗರಣೆ ಸಾಮಗ್ರಿಗಳನ್ನು ಅದಕ್ಕೆ ಸೇರಿಸ್ಕೊಂಡು ಒಗ್ಗರಣೆನ ಚಟ್ನಿಗೆ ಸೇರಿಸ್ಕೊಳ್ಳಿ. ಈಗ ರುಚಿಯಾದ ಬೆಂಡೆಕಾಯಿ ಚಟ್ನಿ ರೆಡಿಯಾಗಿದೆ. ಇದನ್ನು ನೀವು ಬೇಕಾದರೆ ಮಿಕ್ಸಿಯಲ್ಲಿ ಒಂದು ಪಲ್ಸ್ ಓಡಿಸ್ಕೊಂಡು ಬೇಕಾದರೂ ಮಾಡ್ಕೋಬೋದು.